ಪ್ರೆಸ್ ಮೀಟಿಂಗ್ ಮಾಡಿ ನಿರ್ಣಯವನ್ನು ಕೈಗೊಳ್ಳುತ್ತೇವೆ. ಆ ನಿರ್ಣಯದ ಪ್ರಕಾರ ಪ್ರಸ್ತುತ ಜಗದ್ಗುರುಗಳಾದ ಶ್ರೀ ಶ್ರೀ ವಚನಾಥ ಸ್ವಾಮಿಗಳನ್ನ ಜಗದ್ಗುರು ಪೀಠದಿಂದ ಪದವಿಯಿಂದ ವಿಮುಕ್ತಗೊಳಿಸಿದ್ದೇವೆ. ಇದರಿಂದ ಕಪೋಲಕಲ್ಪಿತ ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ. ಲೆಕ್ಕ ಕೊಡಿ, ಪೈಸಾ ಲೆಕ್ಕ ಕೊಡಿ. ಬಹಳ ಸ್ವಾಗತ. ಎಲ್ಲದಕ್ಕೂ ಲೆಕ್ಕ ಕೊಡಲಿಕ್ಕೆ ನೋಟಿಸ್ ಬೋರ್ಡ್ನಲ್ಲಿ ಹಚ್ಚಿದ್ದೀವಿ. ಆಡಿಟ್ ರಿಪೋರ್ಟ್ ಇದೆ. ಯಾರು ಬೇಕಾದ್ರೂ ಬಂದು ಅರ್ಜಿ ಕೊಟ್ಟರೆ ಖಂಡಿತ ಪ್ರತಿ ಸಿಗುತ್ತೆ. ಎಣ್ಣೆ ವಿಚಾರ, ಶ್ರೀಗಳು ಪಂಚಾಲಿ ಪೀಠ ಬೇಕು ಅಥವಾ ಶ್ವಾಸ ಕೇಂದ್ರ ಬೇಕು ಅಂತಕೊಂಡು ಕೇಳಬೇಕಂತಕೊಂಡು ಕಳೆದ 8 ವರ್ಷದ ಪ್ರಯತ್ನ ಮಾಡಿದ್ವಿ. ಪ್ರತಿ 6 ತಿಂಗಳೊಮ್ಮೆ ಮುಂದೆ ಹಾಕ್ತಾ ಬಂದರು. ಅಂತಿಮವಾಗಿ ಮಾರ್ಚ್ 10ನೇ ತಾರೀಕು ಟ್ರಸ್ಟ್ ಮೀಟಿಂಗ್ನಲ್ಲಿ ಆದ ನಿರ್ಣಯದಂತೆ ಅವರೇ ಕೊಟ್ಟ ಡೇಟು ಮಾರ್ಚ್ 24ಕ್ಕೆ ಅಂತಿಮ ನಿರ್ಧಾರ ಹೇಳ್ತೀವಿ ಅಂತ ಹೇಳಿದರು. ಆದರೆ ಆಗಲಿಲ್ಲ. ತಮ್ಮದೇ ಒಂದು ಗುಂಪು ಕಟ್ಕೊಂಡು ಸಮಾಜವನ್ನು ಒಡಿತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದು ಬಹಳ ದುರದೃಷ್ಟಕರ. ಅಷ್ಟೇ ಅಲ್ಲ, ಬರೀ ಶ್ವಾಸ ಕೇಂದ್ರ ಅಷ್ಟೇ ಅಲ್ಲ. ತಮಗೆ ಇನ್ನೊಂದು ವಿಷಯ ಹೇಳ್ತೀನಿ ನಾನು. ಬೆಳಗಾವಿ ಜಿಲ್ಲೆಯ ನಿರ್ಸೋಟಿ ಮಠಕ್ಕೆ ಅಲ್ಲಿಯೂ ಕೂಡ ಅಪ್ಲಿಕೇಶನ್ ಹಾಕಿಬಿಟ್ಟು ಅಲ್ಲಿ ಜಗದ್ಗುರು ಆಗ್ಬೇಕಂತಕೊಂಡು ಪ್ರಯತ್ನ ಮಾಡಿದಂಥ ವರದಿಗಳು ನಮಗೆ ಬಂದು ದೊಡ್ಡ ಪ್ರಮಾಣದಲ್ಲಿ ಆಮಿಷವನ್ನು ಒಡ್ಡಿ ಇಲ್ಲಿ ಪಂಚಮಸಾಲಿ ಪೀಠ, ಅಲ್ಲಿ ಬೆಂಗಳೂರಲ್ಲಿ ಸ್ವಾಸ್ಥ್ಯ ಕೇಂದ್ರ ಪೀಠ, ಇನ್ನೊಂದು ಪೀಠ ಭಾಳ ಸ್ಪಷ್ಟವಾಗಿ ಹೇಳಿದ್ದು ನಾವು 2 ಆಯ್ಕೆ ಮಾಡ್ತೀವಿ. ಒಂದು ಜನರು ಪಂಚಮಸಾಲಿ ಧಾರ್ಮಿಕ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದು 2008ರಲ್ಲಿ. ಅದರ ಇತಿಹಾಸವೇ ಗೊತ್ತಿಲ್ಲ ಪಾಪ. ಹಾಗೆ ಇಲ್ಲಿ ಹೇಳಬೇಕು, 80,000 ದೇಶಗಳ ಅಡ್ಡಾಡ್ಬಿಟ್ಟು ಯೋಗ ಖಂಡಿತ ಒಪ್ಕೊಳ್ತೇವೆ. ಆದರೆ ಅದರ ಪ್ರಭಾವದಿಂದ ಸಂಘಟನೆ ಮಾಡ್ತಾ ಇಟ್ಕೊಂಡು ನಮ್ಮ ಆಸೆ ಇರಲಿಲ್ಲ. ಅಷ್ಟೇ ಇಲ್ಲ, ಸಂಘವನ್ನು ಕಟ್ಟಂತ ಪೀಠ ಮಾಡಿದಂಥ ಹಿರಿಯರನ್ನು ಅಗೌರವ ಕಾದು ಅದನ್ನು ಹೇಳೋದು ಭಾಳ ಕಟ್ಟಾಗ್ತಿದೆ. ಚಪ್ಪಲಿ ಬಿಡುವ ಜಾಗದಲ್ಲಿ ಆ ಹಿರಿಯರನ್ನು ಬಿಡುತ್ತೇನೆ ಇದು ಹೇಳಿದ್ದು ಡಿಸೆಂಬರ್ ನಂತರ ಜನವರಿ 13ನೇ ತಾರೀಕು 2014 ಹಳೆ ಜಾತ್ರೆಯ ಹಿಂದಿನ ದಿವಸ ದಾವಣಗೆರೆ ಜಿಲ್ಲಾ ಕಚೇರಿಯಲ್ಲಿ ಆ ಸಭೆ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಯಾವಾಗ ನನ್ನನ್ನು ಶಕ್ತಿ ಮಾಡಬೇಕು, ಬೆಳೆದು ಶಕ್ತಿ ಯಾರೂ ಬೇಡ ಅಂತಕೊಂಡು ಹೇಳಿದಾಗ ಸಂಘ ಕೂಲಂಕಷವಾಗಿ ವಿಚಾರ ಮಾಡಿಬಿಟ್ಟು ಶಕ್ತಿಯ ಸಾಧಕ ಬಾಧಕಗಳನ್ನು ವಿಶ್ಲೇಷಣೆ ಮಾಡಿ ಪ್ರಸ್ತುತ ಹಾಂಗಲ್ ಕುಮಾರಸ್ವಾಮಿ ಮಠ, ಹುಬ್ಬಳ್ಳಿಯ 3000 ಮಠ ಶಕ್ತಿ ಆಗಿ ಅಲ್ಲಿ ಏನೇನೋ ಅನಾಹುತ ಆಗುಂತುಕೊಂಡು ನಮ್ಮ ಕಣ್ಣು ಮುಂದೆ ಇರುವುದರಿಂದ ಶಕ್ತಿಗೆ ಒಪ್ಪಲಿಲ್ಲ. ಪ್ರಮುಖವಾದ ಕಾರಣ ನನ್ನನ್ನು ಶಕ್ತಿ ಮಾಡಲಿಲ್ಲ ಅಂತಕೊಂಡು ಲೆಕ್ಕಾಪುರಿ ಚಳವಳಿ 8 ವರ್ಷ ಅಂತ ಬಂದು ಇಲ್ಲ ಯಾವುದು ಹೇಳಿಲ್ಲ. ಯಾವಾಗ ನಾವು ಟ್ರಸ್ಟ್ ಮೀಟಿಂಗ್ ಮಾಡ್ತೀವಿ ಹೇಳಿದ ತಕ್ಷಣ ಲೆಕ್ಕ ಕೊಡಿ. ಯಾರು ಬರ್ತಾರೆ ಬೇಕಾದ್ರೆ ಪ್ರತಿಯೊಬ್ಬ ಗಂಟೆ 10 ರೂಪಾಯಿ ಅಲ್ಲ, 1 ರೂಪಾಯಿ ಕೊಟ್ಟರು ಕೂಡ ಲೆಕ್ಕ ಕೇಳ್ತಕ್ಕಂಥ ಹಕ್ಕಿದೆ. ಇದು ಸಮಾಜದ ಹಕ್ಕಿ. ಮತ್ತೆ ಅವ್ರು ಹೇಳ್ತಾರೆ, ಚರ್ಚೆಗಳು ಭೂಮಿಯನ್ನು ಪರವಾನ ಮಾಡಲು ತಗೊಂಡು ಸ್ಪಷ್ಟವಾದ ದಾಖಲೆಗಳು ಇದಾವೆ.
ಆ ಥರ ದಾಖಲೆಯಲ್ಲಿ ಹೇಳ್ಬೋದು. ಇಷ್ಟನ್ನು ಹೇಳ್ತಾ ಭಾಳ ಸ್ಪಷ್ಟವಾಗಿ ಮನೇಲಿ ಹೇಳಿದ್ರೆ ಇವತ್ತು ಹೇಳ್ತೇನೆ. ಮುಂದೇನು ಅಕ್ಕ ಸತ್ರೆ ಅಮಾವಾಸ್ಯೆ ನೀಡುವುದಿಲ್ಲ, ಅಕ್ಕ ಸತ್ರೆ ಅಮಾವಾಸ್ಯೆ ನೀಡುವುದಿಲ್ಲ, ತಂಗಿ ಸತ್ರೆ ಹುಣ್ಣು ನೀಡುವುದಿಲ್ಲ. ನೋಡೋಣ ಸಮಾಜ ಹೇಗೆ ಹೇಳುತ್ತೆ. ಫೌಂಡರ್ ಶಕ್ತಿ ಈ ಕಷ್ಟನ ಹುಟ್ಟಾಗಿರುತ್ತಾ ಸನ್ಮಾನ್ಯ ಶ್ರೀ ಬಾಬು ಬೆಟ್ಟಪ್ಪ